ಹಾಯ್ ಫ್ರೆಂಡ್ಸ್, ಕರ್ನಾಟಕದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಭ್ಯರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಭ್ಯರ್ಥಿಗಳಿಗಾದರೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಮತ್ತು 2022-23ನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಅದೇ ರೀತಿ 2022-23ನೇ ಸಾಲಿನಲ್ಲಿ ಅಪ್ಲೈ ಮಾಡಿದ ಅಭ್ಯರ್ಥಿಗಳಿಗೆ ಅಮೌಂಟ್ ಯಾವಾಗ ಹಾಕ್ತೀವಂತ ಸಿದ್ದರಾಮಯ್ಯ ಸರ್ಕಾರ ಆದರೆ ಒಂದು ಅಪ್ಡೇಟನ್ನಾದರೆ ಕೊಟ್ಟಿದೆ. ಆ ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನಾದರೆ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆದರೆ ಆನ್ ಮಾಡ್ಕೊಳ್ಳಿ. ಇದೇ ತರಹದ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಎಕ್ಸಾಮ್, ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಳ ಬಗ್ಗೆ ಕೊಡ್ತಾ ಇರ್ತೀನಿ. ಆದ್ದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಾದರೆ ಮರಿಬೇಡಿ. ವಿಡಿಯೋನಾದರೆ ಸ್ಟಾರ್ಟ್ ಮಾಡೋಣಂತೆ. ಫ್ರೆಂಡ್ಸ್, ದಯವಿಟ್ಟು ಒಂದು ಸಲ ವೀಡಿಯೋನಾದರೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆದರೆ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡುವ ಪ್ರತಿಯೊಂದು ಲೈಕು ನಮಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ವೀಡಿಯೋನಾದರೆ ಸ್ಟಾರ್ಟ್ ಮಾಡೋಣ. ಹೌದು ವೀಕ್ಷಕರೇ, 2022-23ನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗಾದರೆ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರು ಒಂದು ಗುಡ್ ನ್ಯೂಸ್ ಮತ್ತು ಬಿಗ್ ಅಪ್ಡೇಟನ್ನಾದರೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಸರ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಫೀಸಲ್ಲಿ ಮೀಟಿಂಗ್ ಮಾಡಿಕೊಂಡು 2022-23ನೇ ಸಾಲಿನಲ್ಲಿ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಅಂತ ವೆರಿಫೈ ಮಾಡ್ಕೊಂಡಿದ್ದಾರೆ. ಮತ್ತು ಅದರಲ್ಲಿ 2 ಲಕ್ಷ ಪೆಂಡಿಂಗ್ ಅಪ್ಲಿಕೇಶನ್ ಆದರೆ ಬಂದಿದ್ದಾವೆ. ಟೋಟಲ್ 15 ಲಕ್ಷ ಅಪ್ಲಿಕೇಶನ್ಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಆ ಎಲ್ಲ ಅಭ್ಯರ್ಥಿಗಳಿಗೂ ಹಣ ಸ್ಯಾಂಕ್ಷನ್ ಮಾಡಲು ಬರೋಬ್ಬರಿ 3,500 ಕೋಟಿ ರೂಪಾಯಿಗಳಾದರೆ ಬೇಕಾಗುತ್ತೆ. ಆದರೆ ಈ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ 1,000 ಕೋಟಿ ಮಾತ್ರ ಉಳಿದಿವೆ. ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಮಾರ್ಚ್ 10ರಂದು ಕರ್ನಾಟಕ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಫೀಸ್ನಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡಿಕೊಂಡು ಮಾರ್ಚ್ 10ರಂದು ನಿಮಗೊಂದು ಡೇಟ್ ಆದರೆ ಕೊಡ್ತೀವಿ. ಅಂದರೆ 2022-23ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಇಂತಹ ದಿನಾಂಕದಂದು ನಿಮಗೆ ಹಣವನ್ನು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಆಫೀಸ್ನಲ್ಲಿ ಮಾರ್ಚ್ 10ರಂದು ಎಲ್ಲರೊಂದಿಗೆ ಮೀಟಿಂಗ್ ಮಾಡಿಕೊಂಡು ಒಂದು ಡೇಟನ್ನಾದರೆ ಕೊಡ್ತೀವಿ ಅಂತ ಅಪ್ಡೇಟನ್ನಾದರೆ ಕೊಟ್ಟಿದ್ದಾರೆ. ನಂತರ ಈ ವರ್ಷದ ಅಂದರೆ 2023-24ನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಾದರೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಸೊ ಎಲ್ಲ ಅಭ್ಯರ್ಥಿಗಳು ಇಷ್ಟು ದಿನ ತಾಳ್ಮೆಯಿಂದ ಆದರೆ ಕಾಯ್ದಿದ್ದೀರಿ. ಅದೇ ರೀತಿ ಮಾರ್ಚ್ 10ರವರೆಗೂ ಕಾಯ್ದಿರಿ. ಅವರು ಯಾವಾಗ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಒಂದು ಡೇಟನ್ನಾದರೆ ಕೊಡ್ತಾರೆ. ಆ ಅಪ್ಡೇಟ್ ಮಿಸ್ ಆಗಬಾರ್ದಂತೆ ಪ್ಲೀಸ್ ಈ ವಿಡಿಯೋನಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಅಪ್ಡೇಟ್ ಬಂದಾಗ ಬೇಗ ನೀವು ರಿಸೀವ್ ಮಾಡ್ಕೋಬಹುದು. ಸೊ ದಯವಿಟ್ಟು ಪಕ್ಕದಲ್ಲಿ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆದರೆ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.